ಇದು ಎಷ್ಟು ಚಂದ ಸಿಂಬಲ್ ಗೊತ್ತಾ, ಧ್ಯಾನ ಮುದ್ರೆ. ನಿಮ್ಗೆಲ್ಲ ಕಲ್ತಿದ್ದೀರಿ ಮಕ್ಕಳ, ನಾ ಹೇಳೋದೇನಿಲ್ಲ ಅದ್ರೊಳಗೆ. ಈ ಧ್ಯಾನ ಮುದ್ರೆ ಸಿಂಬಾಲಿಕ್ ಆಗಿ ಹೇಳ್ತಾರೆ, ಬಹಳ ಚಂದ. ಹಿಂಗಿದ್ದಾಗ ಕೈ ಇರುತ್ತಲ್ಲ, ಈ ಹೆಬ್ಬೆರಳು ಯಾವಾಗ್ಲೂ ಹಿಂಗಿರಲ್ಲ. ಇದು ಈ 4 ಬೆರಳು ಜೊತೆಗೆ ಇರ್ತದೆ, ಇದು ಬೇರೆ ಇರ್ತದೆ. ಒಂದು ಕಲ್ಪನೆಯಲ್ಲಿ ಚೆನ್ನಾಗಿದೆ, ಇದು ಭಗವಂತ ಅಂತ, ಹೆಬ್ಬೆಟ್ಟು ಭಗವಂತ, ಇದು ನಾವು ಜೀವಾತ್ಮ, ನಾವು ಜೀವಗಳು. ಇದು ಜೀವ ಯಾವಾಗಲೂ ಈ 3 ಜೊತೆಗೆ ಇರ್ತದಲ್ಲ ಯಾವಾಗ್ಲೂ. ಈ 3ಗಳು ನಮ್ಮ ಗುಣಗಳು, ಸತ್ವ ರಜಸ್ ತಮಸ್ ಅಂತ 3 ಗುಣಗಳು. ನೀವು ಕೇಳಿದ್ದೀರಿ, ಅದೆಲ್ಲ ಕಲ್ತಿದ್ದೀರಿ. ಈ 3 ಗುಣಗಳು ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿರುತ್ತೋ ಅದರ ವಾಸನೆ ಇದಕ್ಕೆ ಜಾಸ್ತಿ ಬರುತ್ತೆ, ಗೊತ್ತಾಯ್ತಲ್ಲ. 3 ಬಿಡಲ್ಲ ನಮ್ಮನ್ನ, ಸತ್ವ ರಜಸ್ ತಮಸ್ 3 ಇರ್ತದೆ. ಅದ್ರಲ್ಲಿ ಯಾವ್ದು ಹೆಚ್ಚು ಪ್ರಭಾವಶಾಲಿ ಆಗಿದೆಯೋ ಅದು ಈ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಅವನು ಭಗವಂತನ ಸೇರ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ. ಈಗ ಭಗವಂತನ ಸೇರ್ಕೋಬೇಕಾದ್ರೆ ಈ 3 ಬಿಡಬೇಕು. ಬಿಡೋದಷ್ಟೇ ಅಲ್ಲ, ಅಹಂಕಾರ ಕಳ್ಕೋಬೇಕು, ಬಗ್ಬೇಕು. ಆಗ ಭಗವಂತನು ಮೇಲೆ ಬರ್ತಾನೆ. ಆಗದ ಜ್ಞಾನ ಮುದ್ರೆ ಆಯ್ತು. ಇದು ಸರ್ಕಲ್ ಆಯ್ತು ನೋಡಿ. ಇಲ್ಲಿ ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಅಂಡ್ ನೋ ಎಂಡ್. ಯು ಬಿಕಮ್ ಪಾರ್ಟ್ ಆಫ್ ದಿ ಸೋಲ್. ಕಂಪ್ಲೀಟ್ ಇದಾಗ್ಬಿಡ್ತದೆ. ಇದು ಜ್ಞಾನ ಮುದ್ರೆ ಅಂತ. ಈ ತ್ರಿಗುಣಗಳನ್ನ ಬಿಟ್ಟು ಅಹಂಕಾರ ರಹಿತನಾಗಿ ಬಗ್ಗಿದಾಗ ಮಾತ್ರ ಭಗವಂತನ ಸೇರ್ಕೋತೀಯ ಅಂತ ಹೇಳುವಂಥದ್ದು. ಎಷ್ಟು ಚಂದ ಆದ ಶ್ಲೋಕ ಅರ್ಣ ಮಾಡ್ಕೊಂಡು, ಎಷ್ಟು ಮಾಡ್ಕೊಂಡು ಹೋಗ್ತೀರೋ ಅಷ್ಟು ಬೆಳ್ಕೊಂಡು ಹೋಗ್ತದೆ ಅದು. ನಾನು ಒಂದು ಅರ್ಥ ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿಗೆ ಸೀಮಿತ ಆಗ್ಬಿಡುತ್ತೆ. ಅದಲ್ಲ, ನಿಮ್ಮ ತಿಳುವಳಿಕೆಯಲ್ಲಿ ಬೇರೆ ಓದಿನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು, ಅದು ಚೆನ್ನಾಗಿರುತ್ತೆ.